ರೈತರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಅನ್ನದಾತರ ಮೇಲೆ ಗದಾಪ್ರಹಾರ ಮಾಡಲು ಹೊರಟಿದೆ. ಬಿಡದಿ ಟೌನ್ಶಿಪ್ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಭೂಮಿ ಕೊಡಲ್ಲ ಅಂತ ರೈತರ ಆಕ್ರೋಶದ ಮಧ್ಯೆಯೂ ಅಧಿಸೂಚನೆ ಹೊರಬಿದ್ದಿದೆ. ನಾಳೆಯಿಂದ ಹೋರಾಟ ತೀವ್ರಗೊಳ್ಳಲಿದ್ದು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆಯೂ ದಟ್ಟವಾಗಿದೆ. ತೀವ್ರ ವಿರೋಧ ವಿವಾದದ ಮಧ್ಯೆಯೂ ಬಿಡದಿ ಟೌನ್ಶಿಪ್ಗೆ ಅಧಿಸೂಚನೆ. ರೈತರ ಪ್ರತಿಭಟನೆಗೆ ಬಗ್ಗದ ಸರ್ಕಾರ, 500 ಎಕರೆ ಭೂಸ್ವಾಧೀನಕ್ಕೆ ಚಾಲನೆ. ಆಕ್ರೋಶ, ಸರ್ಕಾರದ ವಿರುದ್ಧ ರೋಷಾವೇಶ. ರೈತರು ಹಾಲು ತುಪ್ಪ ಬಿಟ್ಟು ಭೂಮಿ ಕೊಡಲ್ಲ ಅಂತ ಬೆಂಕಿಯುಗಳಿದ್ರು. ವಿಷ ಕುಡಿದು ಯೋಜನೆಗೆ ವಿರೋಧಿಸಿದ್ರು. ಬಿಜೆಪಿಯವರು ಬೀದಿಗಿಳಿದಿದ್ರು. ಜೆಡಿಎಸ್ನವರು ಹೋರಾಟ ನಡೆಸಿದ್ರು. ಆದರೂ ಸರ್ಕಾರ ಹಿಡಿದ ಹಠ ಬಿಡ್ತಿಲ್ಲ. ರೈತರ ರೋಷ, ರೈತರ ಆಕ್ರೋಶಕ್ಕೆ ಬಗ್ಗದ ಸರ್ಕಾರ ಅನ್ನದಾತರ ಭೂಮಿಗೆ ಕೈ ಹಾಕಿದೆ. ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ಬೇಕಾದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಬಿಡದಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದ ಭೂಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟವಾಗಿದೆ. ಮೊದಲ ಹಂತದಲ್ಲಿ 519 ಎಕರೆ ಭೂಸ್ವಾಧೀನಕ್ಕೆ ಆದೇಶಿಸಲಾಗಿದೆ. ರಾಮನಗರ ಮತ್ತು ಹಾರೋಹಳ್ಳಿ ವ್ಯಾಪ್ತಿಯ 3 ಗ್ರಾಮ ಅಂದ್ರೆ ಕೆಂಪಯ್ಯನಪಾಳ್ಯದಲ್ಲಿ 384 ಎಕರೆ 22 ಗುಂಟೆ ಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಮಂಡಲಹಳ್ಳಿಯಲ್ಲಿ 71 ಎಕರೆ 13 ಗುಂಟೆ, ವಡೇರಹಳ್ಳಿಯಲ್ಲಿ 63 ಎಕರೆ 10 ಗುಂಟೆ ಜಮೀನು ಸ್ವಾಧೀನಕ್ಕೆ ಆದೇಶಿಸಲಾಗಿದೆ. ಹಾಗೆಯೇ ಪ್ರತಿ ಎಕರೆಗೆ 2 ಕೋಟಿ 7 ಲಕ್ಷ ರೂಪಾಯಿಯಿಂದ 2 ಕೋಟಿ 50 ಲಕ್ಷ ರೂಪಾಯಿವರೆಗೂ ದರ ನಿಗದಿ ಮಾಡಲಾಗಿದೆ. ಅಥವಾ 50% ಅಭಿವೃದ್ಧಿಪಡಿಸಿದ ಭೂಮಿ ನೀಡಲು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಈಗಾಗಲೇ ಪ್ರಕ್ರಿಯೆ ಶುರುವಾಗಿದೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಯಾರ್ಯಾರು ಪೇಮೆಂಟ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರೂ ಕೂಡ ಕೊಡಲಿಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ಮುಂದಿನ ವಾರದಲ್ಲಿಂದ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು. ದುಡ್ಡಿಲ್ಲ ಸರ್ಕಾರದ ಬಳಿ, ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವರೆಲ್ಲ ಕೂಡ ದುಡ್ಡು ತೆಗೆದುಕೊಂಡು ಕೆಲಸ ಶುರು ಆಗ್ಬೋದು. ಸರ್ಕಾರದಿಂದ ರೈತರ ಮೇಲೆ ದಬ್ಬಾಳಿಕೆ, ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ ಎಚ್.ಡಿ. ಕುಮಾರಸ್ವಾಮಿ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂದಿದ್ದಾರೆ. ಹೋಗೋಣ ಹಳ್ಳಿಗಳಿಗೆ. ಹಳ್ಳಿಲಿ ಜನ ಎಷ್ಟು ಜನ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಿದೆ, ಚರ್ಚೆ ಮಾಡೋಕೆ ತಯಾರಾಗಿದ್ದಾರೆ, ಜನವೇ ತಯಾರಾಗಿದ್ದಾರೆ. ನಾನು ಹೋಗ್ಬೇಕಾಗಿಲ್ಲ, ನೀವು ಹಳ್ಳಿಗೆ ಹೋಗಿ ಬಂದ್ರಪ್ಪ ಗೊತ್ತಾಗುತ್ತೆ. ರೈತರುಗಳನ್ನ ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾದು ನೋಡಿ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗುತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂತ ಹೇಳಿದ್ದೀನಿ. ಯಾಕೆಂದರೆ ಕಾನೂನಿನಲ್ಲೇ ಹೋರಾಟ ಮಾಡಬೇಕು, ನಾವು ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಹೋರಾಟ ಮಾಡ್ತೀನಿ ಅಂದಿರೋ ಎಚ್ಡಿಕೆಗೆ ಕೈ ನಾಯಕರು ತಿವಿದಿದ್ದಾರೆ. ಟೌನ್ಶಿಪ್ ಯೋಜನೆ ಆರಂಭಿಸಿದ್ದೇ ನೀವು ಅಂತ ಗುಡುಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಎಚ್ಡಿಕೆ, ಟೌನ್ಶಿಪ್ ಶುರು ಮಾಡಿದ್ದು ನಾನೇ, ಆದ್ರೆ ರೈತರ ಭಾವನೆಗೆ ಸ್ಪಂದಿಸಿ ಯೋಜನೆಯನ್ನ ಸ್ಥಗಿತಗೊಳಿಸಿದ್ದೆ ಅಂದಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಿದ ಯಾರು ಇವರೇ? ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ಲು ಹಾಕಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನು ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅವತ್ತು ನಾನೇನು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದು ನಾನೇ. ಯಾತಕ್ಕೆ ಮಾಡಿದೆ? ಬೆಂಗಳೂರು ನಗರದಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅವತ್ತು ವಿರೋಧ ವ್ಯಕ್ತಪಡಿಸಿದಂಥದ್ದೇನಿದೆ ಅದರ ಹಿನ್ನೆಲೆ ಮತ್ತು ಅಲ್ಲಿಯ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಆ ಒಂದು ಯೋಜನೆ ಮಾಡತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ವಿ. ಹಾಗಾದ್ರೆ ಏನಿದು ಯೋಜನೆ? ರೈತರ ವಿರೋಧ ಯಾಕೆ? ರಾಜಕೀಯ ಜಟಾಪಟಿಗೆ ಕಾರಣವೇನು? ಅದನ್ನೇ ಹೇಳ್ತೀವಿ ನೋಡಿ.
ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು, ಬಿಡದಿ ಕೈಗಾರಿಕಾ ಪ್ರದೇಶದ ಸಮೀಪ ಟೌನ್ಶಿಪ್ ಅಭಿವೃದ್ಧಿ ಮಾಡುವ ಉದ್ದೇಶ ಹೊಂದಲಾಗಿದೆ. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಿ ಬೆಂಗಳೂರು ಜನಸಂಖ್ಯೆ ಮತ್ತು ವಾಹನ ದಟ್ಟಣೆಯ ಒತ್ತಡವನ್ನ ಕಡಿಮೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಟೌನ್ಶಿಪ್ ನಿರ್ಮಿಸಿ ಐಟಿ ಬಿಟಿ ಅಭಿವೃದ್ಧಿ ಸಂಸ್ಥೆಗಳು ವಸತಿ ಸಮುಚ್ಚಯಗಳಿಗೆ ಆದ್ಯತೆ ನೀಡಲಾಗುತ್ತೆ. ಆದರೆ ಫಲವತ್ತಾದ ಕೃಷಿ ಭೂಮಿ ನಷ್ಟವಾಗುತ್ತೆ ಅಂತ ರೈತರು ಹೋರಾಟ ಮಾಡ್ತಿದ್ದಾರೆ. ಕಳೆದ 470 ದಿನಗಳಿಂದ ಹೋರಾಟ ನಡೆಸಲಾಗ್ತಿದ್ದು, ತೆಂಗು, ಅಡಿಕೆ, ರೇಷ್ಮೆ ಬೆಳೀತಿರೋ ಜಾಗವನ್ನ ಕೊಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಹೀಗಾಗಿ ಯೋಜನೆಗೆ ವಿರೋಧಿಸಿದ್ದು ರೈತರ ಹೋರಾಟಕ್ಕೆ ಜೆಡಿಎಸ್ ಬಿಜೆಪಿ ನಾಯಕರು ಬೆಂಬಲ ನೀಡಿದ್ದಾರೆ. ರೈತರು ಅಧಿಸೂಚನೆಗೆ ಹೆದರಲ್ಲ, ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಂತಿಮ ಸುದ್ದಿ ಆಗಿದೆ, ಹಾಗಂದ್ಬಿಟ್ಟು ನಾವೇನು ಆತ್ಮವಿಶ್ವಾಸ ಕಮ್ಮಿ ಆಗಿಲ್ಲ. ನಾವು ಹೋರಾಟ ಇದಕ್ಕಿಂತ ಇನ್ನೂ ತೀವ್ರವಾಗುತ್ತೆ. ಇದಾಗಿಯೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ವಾರ ತುಂಬುತ್ತಾ ಇದ್ದಂತೆ ಅಧಿಸೂಚನೆ ಹೊರಬಿದ್ದಿದೆ. ಬಿಡದಿ ಟೌನ್ಶಿಪ್ಗೆ ಪಣ ತೊಟ್ಟಿರೋ ಡಿಕೆ ನಡೆಗೆ ವಿರೋಧ ವ್ಯಕ್ತವಾಗಿದೆ. ಸದ್ಯ ಅಧಿಸೂಚನೆ ಹೊರಬಿದ್ದಿದ್ದು ನಾಳೆಯಿಂದ ದೊಡ್ಡ ಸಂಗ್ರಾಮ ನಡೆಯೋ ಸಾಧ್ಯತೆ ಇದೆ. ರಾಮನಗರದಿಂದ ಪ್ರಶಾಂತ್ ಜೊತೆ ಸುನೀಲ್ ಮತ್ತು ಈರಣ್ಣ, TV9 ಬೆಂಗಳೂರು.